ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾಷಾ ವಿವಾದ ಮಹಾರಾಷ್ಟ್ರದಲ್ಲಿ ತಣ್ಣಗಾದಂತೆ ಕಾಣ್ತಾ ಇದೆ. ಏನಿದ್ದಕ್ಕಿದ್ದ ಹಾಗೆ ಭುಗಿಲೆದ್ದು ಬಿಟ್ಟಿತ್ತು. ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಇದೇ ಪ್ರಮುಖ ಅಸ್ತ್ರವಾಗಿ ಎಲ್ಲ ಉಮೇದುವಾರರನ್ನು ಕಾಡತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಎಲ್ಲರೂ. ನೋಡಿದರೆ ಇದ್ದಕ್ಕಿದ್ದ ಹಾಗೆ ತಣ್ಣಗಾದಂತೆ ಗೋಚರಿಸ್ತಾ ಇದೆ. ಯಾಕೆ ಹಂಗೆ ಅನ್ನಿಸ್ತು? ಯಾಕೆಂದರೆ ನಿನ್ನೆ ರಾಜ್ ಠಾಕ್ರೆ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ. ಅವ್ರು ಹೇಳ್ತಾರೆ, ದಯವಿಟ್ಟು ಯಾವುದೇ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ಅನಗತ್ಯವಾಗಿ ಯಾವುದೇ ಮಾಧ್ಯಮಕ್ಕೆ ಭಾಷಾ ವಿವಾದ ಕುರಿತ ಹಾಗೆ ಹೇಳಿಕೆಗಳನ್ನು ಕೊಡಬಾರದು, ಯಾರ ಮೇಲೆಯೂ ದಾಳಿ ಮಾಡಬಾರದು, ಎಲ್ಲಿಯೂ ಕೂಡ ಅರಾಜಕತೆ ನಮ್ಮಿಂದ ಸೃಷ್ಟಿಯಾಗಬಾರದು. ಪಕ್ಷವನ್ನು ಕೇಳಿ ಹೇಳಿಕೆಯನ್ನು ಕೊಡಬೇಕೇ ವಿನ ಸ್ವತಃ ತೀರ್ಮಾನ ಮಾಡಬಾರದು. 4 ಸಾಲಿನ ಟ್ವೀಟ್. ಇದೇ ರಾಜ್ ಠಾಕ್ರೆ ಕೇವಲ 4 ದಿನಗಳ ಹಿಂದೆ ಕಂಡಲ್ಲಿ ಪ್ರಭಾಷಕರನ್ನು ಹೊಡೆಯಿರಿ, ಗೂಂಡಾಗಿರಿ ಮಾಡಿ, ಆದರೆ ಅದನ್ನು ವಿಡಿಯೋ ಮಾಡಬೇಡ್ರಿ, ಯಾರು ಮಹಾರಾಷ್ಟ್ರದ ವಿರುದ್ಧ ಇದ್ದಾರೋ ಅವರ ವಿರುದ್ಧ ನಾವು ದೊಡ್ಡದಾದಂಥ ಅಭಿಯಾನವನ್ನು ಮಾಡಬೇಕು, ಮರಾಠಿಗರಿಗೆ ಮರಾಠಿ ಅಸ್ಮಿತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಇದೇ ರಾಜ್ ಠಾಕ್ರೆ ಭಾಷಣ ಮಾಡಿದರು, ರ್ಯಾಲಿಯಲ್ಲಿ ಮಾತನಾಡಿದರು, ಟ್ವೀಟ್ ಮಾಡಿದರು, ಸಂದರ್ಶನಗಳಲ್ಲಿ ಕೂಡ ಹೇಳಿದರು. 4 ದಿವಸದಲ್ಲಿ ಏನು ಬದಲಾವಣೆ ಆಯಿತು? ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನೋಡಿ. 2 ಕುಟುಂಬಗಳು ಹತ್ತಿರ ಆಗ್ತಾ ಇದ್ದಾವೆ ಅಂದರೆ ಭಾರತ ದೇಶದಲ್ಲಿ ಅದನ್ನು ಭಾಳ ಒಳ್ಳೆ ಸಂಭ್ರಮದ ವಿಚಾರ ಅಂತ ಪರಿಗಣಿಸಲಾಗತ್ತೆ. ಯಾವುದೇ ಕುಟುಂಬ ಇರಲಿ. ಈಗ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಒಟ್ಟಾದರು ಅಂತ ಒಂದು ಸುದ್ದಿ ಹರಡಿತು ಅಂತ ತಿಳ್ಕೊಳ್ಳಿ. ಮುಖೇಶ್ ಅಂಬಾನಿ ಬೆಳೆದಿದ್ರ ಬಗ್ಗೆ, ಅನಿಲ್ ಅಂಬಾನಿ ದಿವಾಳಿ ಆಗಿದ್ರ ಬಗ್ಗೆ ಎಲ್ಲರೂ ಮಾತಾಡಿರ್ತಾರೆ. ಆದರೆ ಅವರು ಒಟ್ಟಾಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಒಳ್ಳೇದಾಯ್ತಪ್ಪ, ಕೊನೆಗೂ ವಿಭಜಿತಗೊಂಡ ಕುಟುಂಬಗಳು 2 ಒಂದಾದವು, ಅವಿಭಜಿತಗೊಂಡವು. ಬೇರೆ ಯಾವುದೇ ಸಮಾಜದ ಬೇರೆ ಬೇರೆ ಜನ ಒಂದಾದಾಗ ಅದರ ಬಗ್ಗೆ ಸಂತೋಷ ಪಡುವುದು ಭಾರತೀಯನ ಸ್ವಭಾವ. ಆದರೆ ರಾಜಕಾರಣದಲ್ಲಿ ಅದು ಒಬ್ಬ ತನ್ನ ಅಸ್ಮಿತೆಯನ್ನು ಕಳ್ಕೊಂಡಂಥ ಉದ್ಧವ್ ಠಾಕ್ರೆ, ಇನ್ನೊಬ್ಬ ಅಸ್ತಿತ್ವವೇ ಇರಲಾರ್ದಂಥ ರಾಜ್ ಠಾಕ್ರೆ ಒಟ್ಟಾಗ್ತಾ ಇದ್ದಾರೆ ಅಂದ ಕೂಡಲೇ ಇದೊಂದು ಸುಮಧುರ ಬಾಂಧವ್ಯ ಅಥವಾ ಬಂಧ ಅಂತ ಯಾರೂ ಅದನ್ನು ಪರಿಗಣಿಸಲೇ ಇಲ್ಲ. ಇದೊಂದು ರಾಜಕೀಯ ದಾಳ. ತಮ್ಮ ಅಸ್ತಿತ್ವಕ್ಕಾಗಿ ಇಬ್ಬರು ಒಟ್ಟಾಗಿದ್ದಾರೆ. ಯಾವುದು 20 ವರ್ಷಗಳಲ್ಲಿ ಸಾಧ್ಯ ಆಗಿರಲಿಲ್ವೋ ಈಗ ಇದ್ದಕ್ಕಿದ್ದ ಹಾಗೆ ಸಾಧ್ಯ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಚುನಾವಣೆ ಬರ್ತಾ ಇದೆ, ಅದಕ್ಕಾಗಿ ಇವರು ಒಟ್ಟಾಗ್ತಾ ಇದ್ದಾರೆ. ಭಾಷೆಗಾಗಿ ಒಟ್ಟಾಗ್ತಾ ಇಲ್ಲ, ಮರಾಠಿ ಅಸ್ಮಿತೆಗಾಗಿ ಒಟ್ಟಾಗ್ತಾ ಇಲ್ಲ, ಮರಾಠಿಗರನ್ನ ಉಳಿಸ್ಲಿಕ್ಕೆ ಒಟ್ಟಾಗ್ತಾ ಇಲ್ಲ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಒಟ್ಟಾಗ್ತಾ ಇದ್ದಾರೆ. ತಮ್ಮ ಅಸ್ತಿತ್ವಕ್ಕಾಗಿ ಮರಾಠಿಯನ್ನು ದಾಳವನ್ನಾಗಿ ಬಳಸ್ಕೊತಾ ಇದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ದೊಡ್ಡ ವಿವಾದ ಉಂಟಾಗಿ ಹೋಯಿತು. ಇದನ್ನು ರಾಜ್ ಠಾಕ್ರೆಯು ನಿರೀಕ್ಷೆ ಮಾಡಿರಲಿಲ್ಲ, ಉದ್ಧವ್ ಠಾಕ್ರೆನೂ ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ ಠಾಕ್ರೆದು ಒಂದು ಟಾರ್ಗೆಟ್ ಇತ್ತು. ಏನಪ್ಪ ಅಂತಂದರೆ, ಅವರು ನೋಡಿ ಯಾವಾಗ ಪಕ್ಷವನ್ನು ಸ್ಥಾಪಿಸಿದರು, ಅದಾದಮೇಲೆ 2009ರಲ್ಲಿ ಮಾತ್ರ ಅವರಿಗೆ 13 ಸೀಟುಗಳು ಲಭ್ಯ ಆಗಿದ್ದು. 13 ಸೀಟುಗಳು, MLA ಸೀಟುಗಳು. ಅದಾದಮೇಲೆ 2014ರಲ್ಲಿ ಅವರಿಗೆ ಸೀಟ್ ಇಲ್ಲ, 0, ಒಂದೇ ಒಂದು MLA ಆಯ್ಕೆ ಆಗಲಿಲ್ಲ. 2019ರಲ್ಲಿ ಒಂದೇ ಒಬ್ಬ MLA ಆಯ್ಕೆ ಆಗಲಿಲ್ಲ. 2024ರಲ್ಲಿ ಒಬ್ಬನೇ ಒಬ್ಬ MLA ಆಯ್ಕೆ ಆಗಲಿಲ್ಲ. ರಾಜಕೀಯವಾಗಿ ಅವರು ಸಂಪೂರ್ಣ ಸೋತು ಹೋದರು. ಈ ಮಧ್ಯೆ ತಮ್ಮ ಮಗನನ್ನು ಬೆಳೆಸುವ ಪ್ರಯತ್ನ ಮಾಡಿದರು, ಅಮಿತ್ ಠಾಕ್ರೆಯನ್ನು. ಆತನನ್ನು ಮಾಹಿಮ್ನಲ್ಲಿ ಸೋಲಿಸಲಾಯಿತು. ಸೋಲಿಸಿದವರು ಯಾರು? ಸ್ವತಃ ಈತನ ದಾಯಾದಿಯಾದಂಥ ಉದ್ಧವ್ ಠಾಕ್ರೆ. ತನ್ನ ಮಗನನ್ನು ವರ್ಲಿಯಲ್ಲಿ ಗೆಲ್ಲಿಸ್ಕೋತಾರೆ. ಮುಸಲ್ಮಾನ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಮನೆಗೆ ಹೋಗಿ, ಪಕ್ಷದವ್ರಿಗೆ ಹೋಗಿ, ನಾಯಕರ ಹತ್ರ ಹೋಗಿ ಕಾಲು ಹಿಡ್ಕೊಂಡು, ನಮ್ಮ ಮಗನ ಭವಿಷ್ಯದ ಪ್ರಶ್ನೆ, ದಯವಿಟ್ಟು ಈತನನ್ನು ನೀವು ಬೆಳೆಸಬೇಕು, ಆಶೀರ್ವಾದ ಮಾಡಿ ಅಂತ ಕೇಳಿ ತಮ್ಮ ಮಗನನ್ನು ಉಳಿಸ್ಕೋತಾರೆ. ದಾಯಾದಿಯ ಮಗನ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ತಾರೆ, ಆತನನ್ನು ಸೋಲುವ ಹಾಗೆ ನೋಡ್ಕೋತಾರೆ. ಇಬ್ಬರು ದಾಯಾದಿಗಳು, ಇಬ್ಬರ ಮನಸ್ಥಿತಿಯನ್ನು ನೋಡಿ. ಈ ರಾಜ್ ಠಾಕ್ರೆ ಇದಾರಲ್ಲ, ರಾಜ್ ಠಾಕ್ರೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಮಟ್ಟಿನ ಮೃದು ಧೋರಣೆ ಇದೆ. ಇದಕ್ಕೆ ಕಾರಣ ಇದೆ. ಏನು ಕಾರಣ ಅಂದರೆ, ರಾಜ್ ಠಾಕ್ರೆ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರ ಫಾಲೋಯರ್ ರೀತಿಯಲ್ಲಿ ಯಾವಾಗಲೂ ಕಾಣಿಸ್ಕೊತಾ ಇದ್ರು. ಸ್ವತಃ ತಮ್ಮ ಮಗನನ್ನು ಚುನಾವಣೆಗೆ ನಿಲ್ಲಿಸುವುದಕ್ಕಿಂತ ಮುಂಚೆ ದಿಲ್ಲಿಗೆ ಹೋದರು, ಬೊಕೆ ಕೊಟ್ಟು ಬಂದರು, ತಮ್ಮ ಮಗನಿಗೆ ಆಶೀರ್ವಾದ ಮಾಡುವಂಥ ಮೋದಿಯವರ ಹತ್ರ ಬೇಡ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು. ಬಂದ ಮೇಲೆ ಕೂಡ ನಾನು ಮೋದಿಯವರ ಜೊತೆ ಪರಮಾಪ್ತ ಅನ್ನುವ ರೀತಿಯಲ್ಲಿ ಗುರುತಿಸಿಕೊಂಡ್ರು. ಜೊತೆಗೆ
ಹಿಂದುತ್ವದ ಅಸ್ಮಿತೆ ಅನ್ನುವ ರೀತಿಯಲ್ಲಿ ಒಂದಷ್ಟು ದಿವಸ ಓಡಾಡಿದರು. ಹನುಮಾನ್ ಚಾಲೀಸ ಅನ್ನುವಂಥ ಅಭಿಯಾನ ಮಾಡಿದರು. ಕಿರೀಟ್ ಸೋಮಯ್ಯ ಎನ್ನುವಂಥ ವ್ಯಕ್ತಿ 1500 ಲೌಡ್ ಸ್ಪೀಕರ್ಗಳನ್ನು ಮಸೀದಿನಲ್ಲಿ ಆಜಾನ್ ಕೂಗುವುದನ್ನು ಬಂದ್ ಮಾಡಿಸಿದರು. ಆದರೆ ರಾಜ್ ಠಾಕ್ರೆ ಅಸ್ತಿತ್ವಕ್ಕಾಗಿ ಏನು ಬೇಕಾದರೂ ಗೂಂಡಾಗಿರಿ ಮಾಡ್ತಾರೆ ಅಂತ ಮಹಾರಾಷ್ಟ್ರದವರು ಭಾಳ ಚೆನ್ನಾಗಿ ಗೊತ್ತಿದೆ. ಮೊದಲು ಈತ ಬಿಹಾರ, ಉತ್ತರ ಪ್ರದೇಶದವರ ವಿರುದ್ಧವಾಗಿ 2006, 7, 8ರಲ್ಲಿ ನಿರಂತರವಾಗಿ ಹೋರಾಟ ಮಾಡಿದಂಥ ಮನುಷ್ಯ. ಕಂಡಲ್ಲಿ ಹೊಡೆಸೋದು, ಗಲಾಟೆ ಮಾಡಿಸೋದು, ಹಫ್ತಾ ವಸೂಲಿ ಮಾಡಿಸೋದು, ದಾದಾಗಿರಿ ಮಾಡೋದು, ಇದೆಲ್ಲ ಮಾಡ್ಕೊಂಡು ರಾಜಕೀಯ ಮಾಡೋ ಪ್ರಯತ್ನ ಮಾಡಿದರು. ಆ ಕಡೆ ಉದ್ಧವ್ ಠಾಕ್ರೆ ಆತನಿಗೆ ಪಿತ್ರಾರ್ಜಿತ ಆಸ್ತಿ, ಹಿಂದುತ್ವದ ಅಸ್ಮಿತೆ ಅಂದ್ಕೊಂಡಿದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ದುರಾಸೆ ಬಂದ್ಬಿಡುತ್ತೆ, ಹಿಂದುತ್ವವನ್ನು ಬಿಟ್ಬಿಡ್ತಾರೆ, ಮುಸಲ್ಮಾನರಿಗೆ ಮೊರೆ ಹೋಗ್ಬಿಡ್ತಾರೆ. ಇವತ್ತು ಮುಸಲ್ಮಾನರು ಭಾಳ ದೊಡ್ಡದಾದಂಥ ನಾಯಕ ಮಹಾರಾಷ್ಟ್ರದಲ್ಲಿ ಯಾರು, ಮುಂಬೈನಲ್ಲಿ ಯಾರು ಅಂತ ನೀವು ಕೇಳಿದರೆ, ಮಜ್ಜಿ ಬಂದರು, ಮೊಹಮ್ಮದ್ ಅಲಿ ರೋಡು, ಮಾಹಿಮ್ಮು, ವರ್ಲಿ, ಕುರ್ಲಾ, ಮೀರಾ ರೋಡು, ಭಾಯಂದರು, ಯಾವುದೇ ಪ್ರದೇಶಕ್ಕೆ ಹೋಗಿ ನೀವು ಉದ್ಧವ್ ಠಾಕ್ರೆ ಅಂತಂದ್ರೆ ಹಮಾರ ಆದ್ಮಿ ಹೈವು ಅಂತಾರೆ. ಇವತ್ತಿಗೂ ಉದ್ಧವ್ ಠಾಕ್ರೆ ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ಚುನಾವಣೆ ನಿಂತರೆ ಅತ್ಯಂತ ಸುಲಭವಾಗಿ ಗೆಲ್ತಾರೆ. ಅಷ್ಟರ ಮಟ್ಟಿಗೆ ತಮ್ಮ ಅಪ್ಪನ ಅಸ್ಮಿತೆ ಏನಿತ್ತು, ಅಪ್ಪನ ಗುರಿ ಏನಿತ್ತು, ಅಪ್ಪನ ಸಿದ್ಧಾಂತ ಏನಿತ್ತೋ ಅದನ್ನು ಗಾಳಿಗೆ ತೂರಿ ರಾಜಕೀಯ ಮಾಡ್ತಾ ಇರೋದು ಉದ್ಧವ್ ಠಾಕ್ರೆ. ಈಗ ವಿಷಯಕ್ಕೆ ಬರೋಣ. ವಿಷಯ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ. 224 ಸೀಟುಗಳಿದ್ದಾವೆ. ಒಂದಷ್ಟು ಸೀಟುಗಳನ್ನು ರಾಜ್ ಠಾಕ್ರೆ ಗೆಲ್ತಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ, ಕೆಲವೊಂದು ವಾರ್ಡ್ಗಳಲ್ಲಿ. ಬಹುಪಾಲು ವಾರ್ಡ್ಗಳಲ್ಲಿ 84 ಸೀಟುಗಳನ್ನು ಗೆದ್ದವರು ಕಳೆದ ಬಾರಿ ಉದ್ಧವ್ ಠಾಕ್ರೆ. ಎರಡನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ 82 ಸೀಟು. ಭಾರತೀಯ ಜನತಾ ಪಾರ್ಟಿ ತಂತಾನೇ ನಿಲ್ಲತ್ತೆ, ಯಾವುದೋ ಮೈತ್ರಿ ಇಟ್ಕೊಳ್ಳಾರದೆ ತಾನೇ ನಿಂತು 82 ಸ್ಥಾನಗಳನ್ನು ಗೆಲ್ಲತ್ತೆ. ತಾನೇ ಆಳಬಹುದಾದಂಥ ಸಂದರ್ಭದಲ್ಲಿ ಕೂಡ ಉದ್ಧವ್ ಠಾಕ್ರೆಗೆ ಬಿಟ್ಕೊಡತ್ತೆ. ಯಾಕೆಂದರೆ ಅವ್ರಿಗಿದ್ದಂಥ ಬಾಂಧವ್ಯ, BJP ಮತ್ತು ಶಿವಸೇನೆಗಿರುವಂಥ ಬಾಂಧವ್ಯಕ್ಕೋಸ್ಕರ ತ್ಯಾಗ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ. ಆದರೆ ಈತ ಏನು ಅನ್ಕೋತಾರೆ, ಉದ್ಧವ್ ಠಾಕ್ರೆ ಇದು ನನ್ನ ಹಕ್ಕು, ನನ್ನ ಅಧಿಕಾರ, ನಾನು ಚಲಾಯಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದಾರೆ ಅಂತ ಈತ ಅನ್ಕೋತಾರೆ. ಅಷ್ಟೇ ಅಲ್ಲ, ಸ್ವತಃ ಅಮಿತ್ ಶಾನಿಂದ ಹಿಡಿದ್ರು ಮಾತೋಶ್ರೀಗೆ ತಾವೇ ಹುಡ್ಕೊಂಡು ಬರಬೇಕು ವಿನ ನಾವು ಅವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಇವರು. ಕೊನೆಗೆ ಸ್ಥಿತಿ ಹೇಗೆ ಬರುತ್ತೆ ಅಂದರೆ ಸೋನಿಯಾ ಗಾಂಧಿ ಮನೆ ಹತ್ರ ಹೋಗಿ ನಿಂತು ಕಾಯ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ. ಅಕ್ಟೋಬರ್, ನವಂಬರ್ಗೆ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಮಾಡಬೇಕು. ಹೇಗಾದರೂ ಮಾಡಿ ಹಿಂದೂಗಳ ಓಟ್ ಒಡಿಬೇಕು ಅಂತ ಉದ್ಧವ್ ಠಾಕ್ರೆ ತೀರ್ಮಾನ ಮಾಡ್ತಾರೆ. ರಾಜ್ ಠಾಕ್ರೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಅದಕ್ಕಾಗಿ ಯಾವ ಹೋರಾಟ ಬೇಕಾದ್ರೂ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ತಕ್ಷಣದಲ್ಲಿ ಅವ್ರಿಗೊಂದು ಅವಕಾಶ ಸಿಕ್ಬಿಡುತ್ತೆ. ದೇವೇಂದ್ರ ಫಡ್ನವೀಸ್ ಯಾವ 3ನೇ ಭಾಷೆ ಹಿಂದಿ ಅನ್ನೋದು ಕಡ್ಡಾಯ ಅಂತ ಮಾಡಿ ಆದೇಶ ಹೊರಡಿಸ್ಬಿಡ್ತಾರೆ. ನೋಡಿ, ಮಹಾರಾಷ್ಟ್ರದಲ್ಲಿ, ಅದು ವಿಶೇಷವಾಗಿ ಮುಂಬೈನಲ್ಲಿ ಹಿಂದಿಯನ್ನು ನೀವು ಕಡ್ಡಾಯ ಮಾಡಬೇಕಾದ ಅಗತ್ಯವೇ ಇಲ್ಲ. ಯಾವಾಗಲೂ ಹೇಳ್ತೇನೆ ನಾನು, ಹಿಂದಿ ಅನ್ನೋದು ಮರಾಠಿ ಅಷ್ಟೇ ಸಹಜವಾದ ಭಾಷೆ. ಮಹಾರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದಿ ಅಷ್ಟೇ ಸರಾಗವಾಗಿ ಮರಾಠಿ ಮಾತಾಡ್ತಾರೆ, ಮರಾಠಿ ಅಷ್ಟೇ ಸರಾಗವಾಗಿ ಹಿಂದಿ ಮಾತಾಡ್ತಾರೆ. ಭಾಷೆಯ ಶೈಲಿ, ಉಚ್ಚಾರ ಬದಲಾವಣೆ ಆಗ್ಬೋದು, ಸ್ಲ್ಯಾಂಗ್ ಬದಲಾಗ್ಬೋದು. ಬಿಹಾರಿ ಮಾತನಾಡುವ ಹಿಂದಿ ಬೇರೆ, ಉತ್ತರ ಪ್ರದೇಶದವ್ನು ಮಾತಾಡೋ ಹಿಂದಿ ಬೇರೆ, ಉತ್ತರಾಖಂಡದವ್ನು ಮಾತಾಡೋ ಹಿಂದಿ ಬೇರೆ, ಬಂಗಾಲಿ ಮಾತಾಡೋ ಹಿಂದಿ ಬೇರೆ. ಆದರೆ ಎಲ್ಲರೂ ಕೂಡ ಹಿಂದಿ ಮಾತಾಡ್ತಾರೆ. ಹಿಂದಿ ಮಾತಾಡೋದ್ರ ಬಗ್ಗೆ ಯಾರಿಗೂ ಅಭ್ಯಂತರವೇ ಇಲ್ಲ ಅಲ್ಲಿ. ಅದನ್ನು ಅವಳಿ ಭಾಷೆ ರೀತಿಯಲ್ಲಿ ಸ್ವೀಕರಿಸಲಾಗಿದೆ. ಆಮೇಲೆ ಅದನ್ನ ಕಡ್ಡಾಯ ಮಾಡಬೇಕಾಗಿಲ್ಲ. ನಾನು ಮಹಾರಾಷ್ಟ್ರದಲ್ಲಿ ಪ್ರೈಮರಿ ಸ್ಕೂಲ್ಗಳಿಗೆ ಹೋಗೀನಿ, ಪ್ರೌಢಶಾಲೆಗಳಿಗೆ ಹೋಗೀನಿ, ಕಾಲೇಜಿಗೆ ಹೋಗೀನಿ. ಯಾಕೆ ನಮ್ಮ ಸ್ನೇಹಿತರಿದ್ದಾರೆ, ಅವ್ರ ಮಕ್ಕಳು ಓದ್ತಾರೆ. ಅವ್ರ ಮಕ್ಕಳು ಕರ್ಕೊಂಬರ್ಲಿಕ್ಕೆ ತಾಯಂದ್ರು ಹೋಗ್ಬೇಕಾದ್ರೆ ನಮ್ಮ ಸೋದರಿಯರು, ಅವ್ರ ಜೊತೆ ನಾನು ಹೋಗಿದ್ದೀನಿ. ಹೋದಾಗ ಸರಾಗವಾಗಿ ಹಿಂದಿ ಮರಾಠಿನಲ್ಲಿ ಇಬ್ಬರು ಮಾತಾಡ್ತಿರ್ತಾರೆ. 3ನೇ ಕ್ಲಾಸಿಂದ ಹಿಂದಿ ಹೇಳ್ಕೊಡ್ತಾರೆ ಅಲ್ಲಿ. ನಮ್ಮಲ್ಲಿ ಹೇಗೆ 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸ್ಗೆ, ನಮಗೆಲ್ಲ 6ನೇ ಕ್ಲಾಸಿಗೆ ಹಿಂದಿ ಶುರುವಾಗಿದ್ದು. ನಮಗೆ 2 ಆಪ್ಷನ್ ಇತ್ತು. ಏನು, 3ನೇ ಭಾಷೆಯಾಗಿ ನೀವು ಸಂಸ್ಕೃತವನ್ನು ಓದ್ತೀರಾ, ಅಥವಾ ಕನ್ನಡವನ್ನು 150 ಮಾರ್ಕ್ಸ್ಗಳಿಗೆ ತೆಗೆದುಕೊಳ್ತೀರಾ, ಅಥವಾ ಹಿಂದಿ ಓದ್ತೀರಾ ಅಂತ ಆಪ್ಷನ್ ಇತ್ತು. ನಾವು ಹೆಚ್ಚಿಗೆ ಮಾರ್ಕ್ಸ್ ಬರಲಿ ಅಂತ ಸಂಸ್ಕೃತ ತೊಗೊಂಡ್ವಿ. ಭಾಳಷ್ಟು ಜನ ಹಿಂದಿ ತೊಗೋತಾರೆ, ಇನ್ನಷ್ಟು ಜನ ಕನ್ನಡ ತೊಗೋತಾರೆ. ಹಾಗೆ ಕರ್ನಾಟಕದಲ್ಲಿದ್ದದ್ದು. ಈಗ ಹೆಂಗಿದೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲ, ಗೊತ್ತಿಲ್ಲದಾರದ ವಿಷಯದ ಬಗ್ಗೆ ನಾವು ಮಾತಾಡಬಾರ್ದು. ಮಹಾರಾಷ್ಟ್ರದಲ್ಲಿ ಮಾತ್ರ ನಂಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. 3ನೇ 4ನೇ ಕ್ಲಾಸಿಂದ ಅಲ್ಲಿ ಒಂದು ಹಿಂದಿಯನ್ನು ಭಾಷೆಯಾಗಿ ಕಲಿಸ್ತಾರೆ. ಮರಾಠಿಯನ್ನು ಕಡ್ಡಾಯವಾಗಿ ಕಲಿಸ್ತಾರೆ. ನೀವು ಬೇಕಂದ್ರೂ ಬೇಡ ಅಂದರೂ ಮರಾಠಿಯಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಇದ್ದೇ ಇದೆ. ಅದ್ರ ಬಗ್ಗೆ ಯಾರು ಅಭ್ಯಂತರವಿಲ್ಲ. ಮರಾಠಿಯನ್ನು ಯಾರು ಉಳಿಸ್ಬೇಕಾಗಿಲ್ಲ. ಮರಾಠಿ ತಂತಾನೆ ಇರುವಂಥ, ಬೆಳೆಯುವಂಥ ಭಾಷೆ ಅದು. ಆದರೆ ಮರಾಠಿನೇ ಮಾತಾಡಿ ಅಂತ ನೀವು ಅಲ್ಲಿ ಒತ್ತಾಯ ಮಾಡೋ ಹಂಗಿಲ್ಲ. ಒಬ್ಬನೇ ಒಬ್ಬ ಹಿಂದಿ ಸಿನಿಮಾ ನಟ ಮರಾಠಿ ಮಾತಾಡೋಂಗಿಲ್ಲ. ನಾನಾ ಪಾಟೇಕರ್ ಥರದವ್ರು ಬಿಟ್ಟರೆ, ಮಾಂಜ್ರೇಕರು, ನಾನಾ ಪಾಟೇಕರ್, ಒಂದಷ್ಟು ಜನ, ಪರೇಶ್ ರಾವಲ್, ಇವರೆಲ್ಲ ಮರಾಠಿ ಮಾತಾಡ್ತಾರೆ. ಬಾಕಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಕೂಡ ಮಾತಾಡಲ್ಲ. ನೀವು ಸಲ್ಮಾನ್ ಖಾನ್ ಇಂಟರ್ವ್ಯೂ ನೋಡಿರಿ, ಅಮೀರ್ ಖಾನ್ ಇಂಟರ್ವ್ಯೂ ನೋಡಿ,
ಶಾರುಖ್ ಖಾನ್ ಇಂಟರ್ವ್ಯೂ ನೋಡಿ, ಯಾವ ಥರ ಹಿಂದಿ ಮಾತಾಡಿದ್ದು ನೋಡಿದಿರಾ? ಯಾವುದಾದ್ರೂ ಹಿಂದಿ ಹೀರೋಯಿನ್ಗಳು ಹಿಂದಿನಲ್ಲಿ ಮಾತಾಡಿದಂತ ತೋರಿಸ್ಬಿಡಿ. ಸ್ಪಷ್ಟವಾಗಿ ಹಿಂದಿ ಮಾತನಾಡಬಲ್ಲಂತ ಹಿಂದಿ ಒಬ್ಬ ನಟನನ್ನು ತೋರಿಸಿ. ಯಾರೂ ಮಾತಾಡಲ್ಲ, ಅಲ್ಲೆಲ್ಲ ಮಾತಾಡೋದು ಇಂಗ್ಲೀಷು. ಆಮೇಲೆ ಇಂಗ್ಲೀಷ್ ಬರದೇ ಇದ್ದರೆ ಕೀಳರಿಮೆ ಅನ್ನುವಂಥ ಮನಸ್ಥಿತಿ ಈ ಭಾರತ ದೇಶದಲ್ಲಿದೆ, ಮಹಾರಾಷ್ಟ್ರದಲ್ಲೂ ಅದು ಇದೆ. ಹೀಗಾಗಿ ಎರಡನೇ ಭಾಷೆಯಾಗಿ ಇಂಗ್ಲೀಷ್ ಇರುತ್ತೆ, ಮೂರನೇ ಭಾಷೆಯಾಗಿ ಸ್ವಾಭಾವಿಕವಾಗಿ ಹಿಂದಿ ಇರ್ತದೆ. ಎಲ್ಲೋ ಒಂದು ಕಡೆ ಮೀರಾ ರೋಡ್ನಲ್ಲಿ ಒಬ್ಬನ ಹಿಡಿದು ಹೊಡೆದ ತಕ್ಷಣ ಅದನ್ನೇ ಇಶ್ಯೂ ಮಾಡಿಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಯಿತು. ಮಾಧ್ಯಮದಲ್ಲಿ ಹೆಂಗಿದೆ ಇವತ್ತು ಅಂತಂದರೆ, ಬಿಹಾರಿಗಳಿಗೆ, ಉತ್ತರ ಪ್ರದೇಶದವ್ರಿಗೆ, ಬಂಗಾಲಿಗಳಿಗೆ, ಮಲಯಾಳಿಗಳಿಗೆ, ಕರ್ನಾಟಕದವ್ರಿಗೆ, ಮಡ್ರಾಸಿಗಳಿಗೆ ಕಂಡಲ್ಲಿ ಹೊಡಿತಾ ಇದ್ದಾರೆ ರಾಜ್ ಠಾಕ್ರೆ ಕಡೆಯವರು ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ರಾಜ್ ಠಾಕ್ರೆಗೆ ಭಯ ಉಂಟು ಮಾಡುತ್ತೆ, ಆತಂಕ ಉಂಟು ಮಾಡುತ್ತೆ. ಏಕೆಂದರೆ ಅವರು ಹೆಚ್ಚಿನ ಪಾಲಿನ ಮತದಾರರು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ. ಮುಂಬೈ ಮಹಾನಗರ ಪಾಲಿಕೆ ಅಂದರೆ ಒಂದು ದೊಡ್ಡ ರಾಜ್ಯದ ಆಯವ್ಯಯದಷ್ಟು ದೊಡ್ಡ ಬಜೆಟ್ಟು ಮುಂಬೈ ಬೃಹನ್ ನಗರ ಪಾಲಿಕೆಯಲ್ಲಿದೆ. 74,000 ಕೋಟಿ ರೂಪಾಯಿಗಳ ಬಜೆಟ್ ಇರುವಂಥ ಕಾರ್ಪೊರೇಷನ್ ಅದು, ನಗರ ಪಾಲಿಕೆ ಅದು. ಅಲ್ಲಿ ಸ್ಥಾನಗಳನ್ನು ಉಳಿಸ್ಕೋಬೇಕು, ತನ್ಮೂಲಕ ಪಕ್ಷವನ್ನು ಉಳಿಸ್ಕೋಬೇಕಾದ ಅನಿವಾರ್ಯತೆ ಉದ್ಧವ್ ಠಾಕ್ರೆಗೂ ಇದೆ, ರಾಜ್ ಠಾಕ್ರೆಗೂ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ ಪರಿಸ್ಥಿತಿ ಇದೆ. ಆದರೆ ಭಾಷೆಯ ಹೆಸರಿನಲ್ಲಿ ಮಾಡಬೇಕಂತ ರಾಜಕೀಯ ಯಾವಾಗ ಉಲ್ಟಾ ಹೊಡೆಯುತ್ತೋ ರಾಜ್ ಠಾಕ್ರೆ ಎಚ್ಚರಗೊಂಡು ಬಿಡ್ತಾರೆ. ಬೇಡ, ಈ ವಿಷಯ ಇಟ್ಕೊಂಡು ನಾವು ರಾಜಕೀಯ ಮಾಡೋದು ಬೇಡ, ಹಿಂದೆ ಸರಿದು ಬಿಡೋಣ ಅಂಥೇಳಿ ಈಗ ಟ್ವೀಟ್ ಮಾಡಿದ್ದಾರೆ. ರಾಜಕಾರಣಿಗಳ ಮನಸ್ಥಿತಿಯನ್ನು ಯಾವತ್ತೂ ಗಂಭೀರವಾಗಿ ಪರಿಗಣಿಸಬಾರ್ದು. ಈ ಕ್ಷಣಕ್ಕಿದ್ದದ್ದು ಇನ್ನೊಂದು ಕ್ಷಣಕ್ಕಿರೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗುವಂಥ ಮನಸ್ಥಿತಿಯವರು ಯಾರಾದರೂ ಇದ್ದರೆ ಅದು ರಾಜಕಾರಣಿಗಳು ಮಾತ್ರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.